ಕನ್ನಡಿಗ ಚಾನೆಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಶ್ರೀರಾಮನ ಜನ್ಮ ರಹಸ್ಯವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಶ್ರೀರಾಮಚಂದ್ರನ್ ಅಂತಂದ್ರೇ ದೇವರು ಅನ್ನುವಂಥ ಭಾವನೆ ನಮ್ಮೆಲ್ಲರದು. ಹೀಗಿರಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ ಮಹಿಳೆಯರು ಶ್ರೀರಾಮಚಂದ್ರನಂಥ ಒಬ್ಬ ಗಂಡ ಇರಬೇಕು ಅನ್ನುವಂಥ ಪ್ರತೀತಿ ನಮ್ಮ ಮಹಿಳೆಯರಲ್ಲಿಯೂ ಕೂಡ ಇದೆ. ಯಾಕಂದರೆ ಆರಾಧ್ಯ ಪುರುಷೋತ್ತಮ ಶ್ರೀರಾಮಚಂದ್ರ ಅಂತೇಳಿ ನಾವೆಲ್ಲರೂ ಭಾವಿಸಿದ್ದೀವಿ. ಶ್ರೀರಾಮಚಂದ್ರನಿಗೂ ಮೊದಲು ಹುಟ್ಟಿದವಳು ಒಬ್ಬಳು ಅಕ್ಕ ಇದ್ದಳು ಅನ್ನುವಂಥ ಸಂಗತಿ ಇಲ್ಲಿಯವರೆಗೂ ಕೂಡ ಯಾರಿಗೂ ಗೊತ್ತೇ ಇಲ್ಲ. ಯಾಕಂದರೆ ಶಾಂತಳ ಅನ್ನುವಂಥ ಅವ ಹೆಸರು. ಶ್ರೀರಾಮನಿಗೆ ತಂದೆ ತಾಯಿಗಳಾಗಿ ದಶರಥ ಹಾಗೂ ಕೌಶಲ್ಯರಿರ್ತಾರೆ. ಯಾಕಂದರೆ ಕೋಸಲ ರಾಜನ ಮಗಳು ಕೌಶಲ್ಯ. ಹಾಗಿರಬೇಕಾದ್ರೆ ದಶರಥ ಮಹಾರಾಜರು 8 ತಿಂಗಳು ಕೂಸಿದ್ದಾಗ ಅವರ ತಂದೆ ತಾಯಿಗಳು ತೀರ್ಕೊಂಡು ಹೋಗ್ತಾರೆ. ಅವರು ಒಬ್ಬ ಮಹರ್ಷಿಯ ಹತ್ತಿರ ಅವರು ತಮ್ಮ ಬಾಲ್ಯವನ್ನು ಕಳೀತಾರೆ, ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಹಾಗೂ ಹಲವಾರು ವಿದ್ಯೆ ಹಾಗೂ ಬಿಲ್ಲು ವಿದ್ಯೆ, ಬಾಣ ವಿದ್ಯೆಗಳಲ್ಲಿ ಪಾಂಡಿತ್ಯವನ್ನು ಪಡೆದು ಅವರು ಶ್ರೇಷ್ಠ ಒಬ್ಬ ಬಿಲ್ಲುಗಾರ ಅನ್ನುವಂಥ ಹೆಸರನ್ನು ಕೂಡ ಪಡೀತಾರೆ. ಹೀಗಿರಬೇಕಾದ್ರೆ ಮರುಧನ್ವ ಅನ್ನುವಂಥ ಒಬ್ಬ ಋಷಿಯ ಹತ್ತಿರ ಇವರು ಶಿಷ್ಯರಾಗಿ ಹಾಗೂ ಬಲಿಷ್ಠ ಒಬ್ಬ ವ್ಯಕ್ತಿಯಾಗಿ ರೂಪುಗೊಂಡ ನಂತರ ಇವರನ್ನು ಕೋಸಲ ರಾಜ್ಯಕ್ಕೆ ಅಧಿಪತಿಯನ್ನಾಗಿ ನೇಮಿಸಲಾಗ್ತೈತಿ. ಕೋಸಲ ರಾಜ್ಯ ಸುಭಿಕ್ಷೆಯಿಂದ ತುಂಬಿರ್ತೈತಿ. ಹೀಗಿರಬೇಕಾದ್ರೆ ದಶರಥರ ಒಂದು ಬಾಲ್ಯದ ಈ ಜೀವನ. ಆಮೇಲೆ ಅವರಿಗೆ ಕೌಶಲ್ಯರನ್ನು ಮದುವೆ ಮಾಡಿಕೊಳ್ಳಲಾಗ್ತೈತಿ. ಕೌಶಲ್ಯ ಉತ್ತರದ ಕೋಸಲ ರಾಜ್ಯದ ಮಗಳು. ಕೌಶಲ್ಯಳನ್ನು ದಶರಥನಿಗೆ ಮದುವೆ ಮಾಡಿಕೊಟ್ಟ ಮೇಲೆ ಅವರಿಗೆ ಒಬ್ಬಳು ಮಗಳು ಹುಡ್ತಾಳೆ. ಅವಳೇ ಶಾಂತಳ ಅನ್ನುವಂಥ ಹೆಸರನ್ನು ನೀವೆಲ್ಲಿಯೂ ಕೂಡ ಕೇಳಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಭಾವನೆ ನನ್ನದು. ನೀವು ಸಿನಿಮಾಗಳನ್ನು ನೋಡಿದ್ದೀರಿ, ಧಾರಾವಾಹಿಗಳನ್ನು ನೋಡಿದ್ದೀರಿ, ಹಲವಾರು ಪುಸ್ತಕಗಳನ್ನು ಕೂಡ ರಾಮಾಯಣಕ್ಕೆ ಸಂಬಂಧಿಸಿದಂಥ ಪುಸ್ತಕಗಳನ್ನು ಓದಿರ್ತೀರಿ. ಇವುಗಳಲ್ಲೂ ಕೂಡ ಶ್ರೀರಾಮನಿಗೆ ಒಬ್ಬಳು ಅಕ್ಕ ಇದ್ದಳು, ಅವಳ ಹೆಸರು ಶಾಂತಳ ಅನ್ನುವಂಥ ವಿಷಯ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಇಲ್ಲ ಅನ್ನುವಂಥ ಒಂದು ಉದ್ದೇಶದಿಂದ ನಾನು ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ಹೀಗಿರಬೇಕಾದ್ರೆ ಇವರಿಗೆ ಆಮೇಲೆ ಮಕ್ಕಳೇ ಆಗೋದಿಲ್ಲ, ಯಾರಿಗೆ? ದಶರಥ ಮತ್ತು ಕೌಶಲ್ಯರಿಗೆ. ಹೀಗಿರಬೇಕಾದ್ರೆ ಅವರು ವಸಿಷ್ಠ ಮುನಿಗಳ ಮೊರೆ ಹೋಗ್ತಾರೆ. ವಸಿಷ್ಠ ಮುನಿಗಳ ಮೊರೆ ಹೋದಾಗ ಅವರು ವಿಭಂಡಕ ಮುನಿಗಳ ಹತ್ತಿರ ಹೋದರೆ ನಿಮ್ಮ ಒಂದು ಕಷ್ಟ ಪರಿಹಾರವಾಗಬಹುದು, ನಿಮಗೆ ಪುತ್ರ ಸಂತಾನವಾಗಬಹುದು ಅನ್ನುವಂಥ ಒಂದು ಆದೇಶವನ್ನು ಹಾಗೂ ಸಂದೇಶವನ್ನು ನೀಡಿದಾಗ ಅವರು ವಿಭಂಡಕ ಮಹರ್ಷಿಗಳ ಹತ್ತಿರ ಹೋಗ್ತಾರೆ. ಆವಾಗ ಆ ಋಷಿಗಳು ಮಹಾನ್ ಉಗ್ರ ತಪಸ್ಸನ್ನು ಮಾಡ್ತಿರ್ತಾರೆ. ಅವರ ಒಂದು ಉಗ್ರ ತಪಸ್ಸಿಗೆ ದೇವತೆಗಳೇ ಹೆದರಿ ಅವರ ಒಂದು ತಪಸ್ಸನ್ನು ಭಂಗ ಮಾಡಲಿಕ್ಕೆ ಅಪ್ಸರೆಯನ್ನು ಕೂಡ ಕಳಿಸ್ಕೊಡ್ತಾರೆ. ಆ ಸಂದರ್ಭದಲ್ಲಿ ಆ ಅಪ್ಸರೆಯ ಒಂದು ಮೋಹಪಾಶಕ್ಕೆ ವಿಭಂಡಕ ಮುನಿಗಳು ತುತ್ತಾಗಿ ಅವರ ವೀರ್ಯ ನದಿಯಲ್ಲಿ ಅವರು ಸ್ನಾನ ಮಾಡುವಾಗ ಅವರ ವೀರ್ಯ ಆ ನದಿಯಲ್ಲಿ ಹರಿದು ಹೋಗ್ತಾ ಇರ್ತೈತಿ. ಆ ಒಂದು ವೀರ್ಯವನ್ನು ನೀರಿನಲ್ಲಿ ಹರಿತಿರ್ತಕ್ಕಂಥ ಆ ವೀರ್ಯವನ್ನು ಒಂದು ಜಿಂಕೆ ಕುಡಿತೈತಿ. ಆ ನೀರನ್ನು ಕುಡಿದಾಗ ಆ ಜಿಂಕೆ ಅಂತಂದ್ರೆ ಅದು ಕೂಡ ಮೊದಲು ಲೋಕದ ಅಪ್ಸರೆಯಾಗಿರ್ತೈತಿ. ಆ ನಂತರ ಅದು ಯಾವುದೇ ಒಂದು ಶಾಪದಿಂದ ಜಿಂಕೆಯಾಗಿ ಜನಿಸಿರ್ತೈತಿ. ಆ ಸಂದರ್ಭದಲ್ಲಿ ಆ ಜಿಂಕೆ ಆ ಒಂದು ವಿಭಂಡಕ ಋಷಿಗಳ ಒಂದು ವೀರ್ಯ ಇರತಕ್ಕಂಥ ನೀರನ್ನು ಕುಡಿದಾಗ ಅದು ಗರ್ಭ ಧರಿಸ್ತೈತಿ. ಆಮೇಲೆ ಈ ವಿಭಂಡಕ ಮಹರ್ಷಿ ಹಾಗೂ ಅಪ್ಸರೆ ಮೋಹಿತರಾಗ್ತಾರೆ, ಮದುವೆಯನ್ನು ಕೂಡ ಮಾಡ್ಕೊಳ್ತಾರೆ, ಸಂಸಾರವನ್ನು ಮಾಡ್ತಿರ್ತಾರೆ. ಆಗ ಆ ವಿಭಂಡಕ ಮಹರ್ಷಿಗೆ ತಪಸ್ಸಿನ ಒಂದು ಪರಿವೇ ಇರುವುದಿಲ್ಲ. ಆ ಸಂದರ್ಭದಲ್ಲಿ ಅವರು ಇವಳ ಒಂದು ಮೋಹಪಾಶದಲ್ಲಿ ಬೀಳ್ತಾರೆ. ಹೀಗಿದ್ದಾಗ ಅವರಿಗೆ ಒಂದು ಮಗು ಜನಿಸ್ತೈತಿ. ವೃಷ್ಯಶೃಂಗ ಅಂತೇಳಿ ಮಗು, ವೃಷ್ಯಶೃಂಗ ಮಗು ವಿಭಂಡಕ ಹಾಗೂ ಅಪ್ಸರೆಗೆ ಜನಿಸ್ತೈತಿ. ಆವಾಗ ಅಪ್ಸರೆ ತಾನು ಬಂದ ಕೆಲಸ ಆಯಿತು, ದೇವತೆಗಳಿಗೆ ಇನ್ಮೇಲೆ ಈ ಋಷಿಯಿಂದ ತೊಂದರೆ ಆಗೋದಿಲ್ಲ, ಇವರ ಒಂದು ತಪಸ್ಸನ್ನು ಭಂಗ ಮಾಡಿದೆ ಅನ್ನುವಂಥ ಒಂದು ಉತ್ಸಾಹದಲ್ಲಿ ಅವಳು ಮತ್ತೆ ದೇವಲೋಕಕ್ಕೆ ಹೊರಟು ಹೋಗ್ತಾಳೆ. ಆ ಸಂದರ್ಭದಲ್ಲಿ
ಋಷಿಗಳಿಗೆ ಕೋಪ ಬರ್ತೈತಿ, ಸಾಕಷ್ಟು ಕೋಪ ಬರ್ತೈತಿ. ಮಹಿಳೆಯರು ಕಂಡರೆ ಅವರು ಆಗದೇ ಇರತಕ್ಕಂಥ ಒಂದು ಕೋಪದಲ್ಲಿ ವೃಷ್ಯಶೃಂಗರನ್ನು ಅಂದರೆ ತನ್ನ ಮಗನನ್ನು ಅವರು ಮಹಿಳೆಯರ ಸಾಂಗತ್ಯಕ್ಕೆ ಒಳಗಾಗದಂತೆ ಅವರು ದಟ್ಟಾರಣ್ಯದಲ್ಲಿ ಗೊಂಡಾರಣ್ಯದಲ್ಲಿ ಆ ಮಗನಿಗೆ ಒಂದು ಆಶ್ರಮವನ್ನು ನಿರ್ಮಾಣ ಮಾಡಿ ಆ ಮಗನನ್ನು ವೃಷ್ಯಶೃಂಗರನ್ನು ಅಲ್ಲಿಯೇ ಅವರು ಇಡ್ತಾರೆ. ಆಗ ದಶರಥ ಮಹಾರಾಜರು ಹಾಗೂ ಕೌಶಲ್ಯರಿಗೆ ವಸಿಷ್ಠ ಮುನಿಗಳು ಹೇಳಿದಂತೆ ಆ ವೃಷ್ಯಶೃಂಗರಿಗೆ ನಿಮ್ಮ ಮಗಳನ್ನು ನೀಡಿದರೆ ನಿಮಗೆ ಪುತ್ರ ಸಂತಾನವಾಗ್ತೈತಿ ಅನ್ನುವಂಥ ಒಂದು ಸಂದೇಶವನ್ನು ನೀಡಿದಾಗ ಆವಾಗ ಅವರಿಗೆ ಕೊನೆಗೆ ಅವರು ಆ ವೃಷ್ಯಶೃಂಗರಿಗೆ ತಮ್ಮ ಮಗಳಾದ ಶಾಂತಳನ್ನು ಮದುವೆ ಮಾಡಿಕೊಡ್ತಾರೆ. ಶಾಂತಳ ನಿಜಕ್ಕೂ ಕೂಡ ಒಬ್ಬ ಅಪ್ಸರೆ ಅಂತ ಇರ್ತಾಳೆ, ಎಲ್ಲ ವಿದ್ಯೆಗಳಲ್ಲೂ ಪಾರಂಗತಳಾಗಿರ್ತಾಳೆ. ಹಾಗಿರಬೇಕಾದ್ರೆ ಇಂಥ ಒಬ್ಬ ಶ್ರೀರಾಮನ ಅಕ್ಕನ ಒಂದು ಸನ್ನಿವೇಶವನ್ನು ನಾವು ಯಾರೂ ಕೂಡ ಇಲ್ಲಿವರೆಗೆ ನೋಡಿದ್ದಿಲ್ಲ ಅನ್ನುವಂಥ ಭಾವನೆ ನಿಮಗೆ ಈಗ ಬರ್ತಿರ್ಬೋದು. ಆ ಒಬ್ಬ ಅಕ್ಕನ ಒಂದು ನೆರವಿನಿಂದ ಶ್ರೀರಾಮಚಂದ್ರ ಜನಿಸಿದ ಅನ್ನುವಂಥ ಒಂದು ಸಂಗತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಬಿಚ್ಚಿಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಆ ವೃಷ್ಯಶೃಂಗರನ್ನು ಒಲಿಸಿ ಮದುವೆ ಮಾಡಿ ಕೊಡ್ತಾರೆ ದಶರಥ ಹಾಗೂ ಕೌಶಲ್ಯರು. ಆ ನಂತರ ಇವರಿಗೆ ಎರಡನೇ ಮತ್ತು ಮೂರನೆಯ ಪತ್ನಿಯರು ಕೂಡ ಬರ್ತಾರೆ, ಸುಮಿತ್ರ ಹಾಗೂ ಕೈಕೇಯಿ. ಅವರು ಕೂಡ ಎಷ್ಟೋ ದಿನಗಳಾದರೂ ಕೂಡ ಅವರಿಗೆ ಮಕ್ಕಳೇ ಆಗೋದಿಲ್ಲ. ಈ ಸಂದರ್ಭದಲ್ಲಿ ದಶರಥ ಮಹಾರಾಜನಿಗೆ ತುಂಬ ಚಿಂತೆಯಾಗಿರ್ತೈತಿ. ಹೇಗಾದರೂ ಮಾಡಿ ನನ್ನ ಮಕ್ಕಳನ್ನು ಈ ಸಾಮ್ರಾಜ್ಯವನ್ನು ಈ ಸಾಮ್ರಾಜ್ಯಕ್ಕೆ ಮತ್ತೊಬ್ಬ ಅಧಿಪತಿಯಾಗಿ ನನ್ನ ಮಗ ಹುಟ್ಟಬೇಕು ಅನ್ನುವಂಥ ಒಂದು ಚಿಂತೆಯಲ್ಲಿದ್ದಾಗ ವಸಿಷ್ಠರು ನೀಡಿರ್ತಕ್ಕಂಥ ಈ ಸಲಹೆಯನ್ನು ಪರಿಪಾಲಿಸಿ ಅವರು ವೃಷ್ಯಶೃಂಗರ ಬಳಿಗೆ ಹೋಗ್ತಾರೆ. ಹೋದಾಗ ವೃಷ್ಯಶೃಂಗರು ಯಾವುದಕ್ಕೂ ಕೂಡ ಬಗ್ಗದೇ ಇರತಕ್ಕಂಥ ಒಬ್ಬ ಋಷಿಮುನಿಗಳಾಗಿರ್ತಾರೆ. ಯಾಕಂದರೆ ತಂದೆ ಮಹಿಳೆಯರನ್ನು ಕಂಡರೆ ಆಗದೇ ಇರತಕ್ಕಂಥ ಒಂದು ಸನ್ನಿವೇಶದಲ್ಲಿ ತನ್ನ ಮಗನನ್ನು ಅಂದರೆ ವೃಷ್ಯಶೃಂಗರನ್ನು ಬೆಳೆಸಿರ್ತಾರೆ. ಆವಾಗ ಏನಾದರೂ ಒಂದು ಮಾಡಿ ಆ ವೃಷ್ಯಶೃಂಗರ ಒಂದು ಮನಸ್ಸನ್ನು ಗೆದ್ದು ತನ್ನ ಮಗಳನ್ನು ಅವರಿಗೆ ನೀಡಿದರೆ ಅವರಿಂದ ಏನಾದರೂ ಒಂದು ಪ್ರಯೋಜನ ಆಗಬಹುದು ಅನ್ನುವಂಥ ಉದ್ದೇಶದಿಂದ ಅವರು ಅವರ ವೃಷ್ಯಶೃಂಗರ ಮನಸ್ಸನ್ನು ಒಲಿಸಿದಾಗ ಆಮೇಲೆ ಅವರು ತಮ್ಮ ಮಗಳು ಶಾಂತಳನನ್ನು ವೃಷ್ಯಶೃಂಗರಿಗೆ ಮದುವೆಯನ್ನು ಮಾಡಿಕೊಡ್ತಾರೆ. ಆವಾಗ ವೃಷ್ಯಶೃಂಗರಿಗೆ ಒಂದು ಪುತ್ರಕಾಮೇಷ್ಟಿ ಯಾಗ ಅನ್ನುವಂಥ ಒಂದು ಯಾಗವನ್ನು ಮಾಡಬೇಕಾದ್ರೆ ಆ ಸಂದರ್ಭದಲ್ಲಿ ಆ ಜಿಂಕೆ ಅಂದರೆ ಇವರ ತಂದೆಯ ಒಂದು ವೀರ್ಯದ ನೀರನ್ನು ಕುಡಿದಿರ್ತಕ್ಕಂಥ ಜಿಂಕೆ ಒಂದು ಮಗುವಿಗೆ ಜನ್ಮ ನೀಡ್ತೈತಿ. ಅದು ಕೂಡ ಮೊದಲು ಅಪ್ಸರೆ ಇದ್ಲಂತ ಹೇಳಿದ್ನಲ್ಲ, ಏನೋ ಒಂದು ಶಾಪದಿಂದ ಅವಳು ಜಿಂಕೆಯಾಗಿ ಪರಿವರ್ತನೆಯಾಗಿ ಜನ್ಮ ಧರಿಸಿರ್ತಾಳೆ. ಅವಳಿಗೆ ಒಂದು ಮಗು ಜನಿಸ್ತೈತಿ. ಆ ಮಗು ಜನಿಸಿದ ಮಗುವೇ ಈ ವೃಷ್ಯಶೃಂಗರು ಆಗಿರ್ತಾರೆ. ಅಂಥ ಸಂದರ್ಭದಲ್ಲಿ ವೃಷ್ಯಶೃಂಗರ ಒಂದು ಕೃಪಾ ಕಟಾಕ್ಷದಿಂದ ಒಂದು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದಾಗ ಆ ಸಂದರ್ಭದಲ್ಲಿ ಯಾರಿಗೆ ದಶರಥ ಮಹಾರಾಜರಿಗೆ ಶ್ರೀರಾಮಚಂದ್ರ ಹಾಗೂ ಸುಮಿತ್ರರಿಗೆ ಲಕ್ಷ್ಮಣ ಹಾಗೂ ಕೈಕೇಯಿಗೆ ಭರತ ಹೀಗೆ 3 ಮಕ್ಕಳು ಜನಿಸ್ತಾರೆ. ಇದೇ ಶ್ರೀರಾಮಚಂದ್ರನ ಒಂದು ಜನ್ಮ ರಹಸ್ಯ. ಈ ಜನ್ಮ ರಹಸ್ಯವನ್ನು ಇಲ್ಲಿವರೆಗೆ ನಿಮಗೆ ಯಾರಿಗೂ ಗೊತ್ತಿಲ್ಲ. ಆ ಒಂದು ಸಂಗತಿಯನ್ನು ಕನ್ನಡಿಗ ಚಾನಲ್ YTಯ ಮುಖಾಂತರ ನಾನು ಈ ಸಂದರ್ಭದಲ್ಲಿ ಶ್ರೀರಾಮನವಮಿಯಂದು ಈ ಪುಣ್ಯ ದಿನದಂದು ನಿಮಗೆ ಅರ್ಪಿಸಲಿಕ್ಕೆ ನಾನು ಈ ಸಂಚಿಕೆಯನ್ನು ಮಾಡಿದ್ದೇನೆ. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯು ಶ್ರೀರಾಮಚಂದ್ರನ ಜನ್ಮ ರಹಸ್ಯವೂ ಕೂಡ ಸತ್ಯವಾದ ಘಟನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ತಿಳಿಸಲಿಕ್ಕೆ ಬಯಸ್ತೀನಿ. ಹೀಗಾದಾಗ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳನ್ನು ನೀವು ನೋಡಿರಿ, ನಿಮಗೆ ಸತ್ಯವಾದ ಘಟನೆಗಳು ತಿಳಿತವೆ. ಮತ್ತು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಈ ಸಂಚಿಕೆಯನ್ನು ನೀವೆಲ್ಲರೂ ಕೂಡ ನಿಮ್ಮೆಲ್ಲ ಸ್ನೇಹಿತರಿಗೆ, ನಾಡಿನ ಜನತೆಗೆ ತಲುಪಿಸ್ರಿ ಅನ್ನುವಂಥ ಒಂದು ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಇವತ್ತಿನ ಇವತ್ತು ಸಂಚಿಕೆಯನ್ನು ನಾನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.